ಎಷ್ಟು ಮೋಸ ಮಾಡ್ತಾನೆ ನೋಡ್ದೆ ನಿಮ್ಮ ಅಪ್ಪನ. ಹಾಂ ಏನು ಮೋಸ ಮಾಡೋಣ ಹೇಳ ಅಪ್ಪನ? ಅಂಚಿಕೆ ಅಂಚಿಕೆ ಯಾಕೋ ಯಾರ ಮಡುವೆ ಮಾಕಮನ್ನೋರೆ ಬಾ ಮಾಡಕ ಯಾರ ಏ ಅದು ತಿಂತಡಿ ಯಾರ ಯಾರ ಗೊತ್ತಿಲ್ಲ ಚಾಪಡ್ತಿ ಅತ್ತೆ ದಿನ ಕೇಳ್ತಾವ್ರ ಅವ್ರು ಮದುವೆ ಮಾಡ್ಕೊಂಡ್ ಬಂದಾರೆ ನಮ್ಮ ತೇತನ ನಮ್ಮ ಅಕ್ಕ ಬಂದ್ಬಿಟ್ಟಾರೆ ಹಿಂಗೆ. ಕೆಲಸ ನೋಡೆ ಅವನಿಗೆ ಮಾಡ್ಕೊಡ್ತಾನೆ. ಹೌದು ನಿಮ್ಮ ಅಪ್ಪನು ನನ್ನ ಮನೆಗೆ ಕೂಕ. ಹಂಗೆ ಹೇಳಿ ಕಳ್ಸಿರೋದು. ಅಯ್ಯ ನೀನು ಪಾಪುಲ ಬರಂಗಿದೆ ಬಾ ಇರಂಗಿದೆ ಇರು ನಾನು ಹೋಗ್ತೇನೆ. ಮದುವೆ ಮಾಡ್ಕೊಂಡ್ ಬಂದವ್ರೆ ಅಂತ ನಾನು ಹೇಳ್ತೇನೆ. ಏನೋ ಮನೆ ಕರೆಯಕ್ಕಂತೆ ನಮ್ಮಣ್ಣ ಚಪಾತಿ ಅತ್ತೆ ಬಾ ನೀನು ಬೇಕಾದ್ರೆ ಬಾ ನೋಡ್ ಬಾ ನೀನು ಹೇಳಮ್ಮ. ಈತ ನಿಂಕ ನೋಡ್ಕೊಂಡ್ ಬಂದ್ಬಿಡ ನಡಿಯ ಆದಿತ್ತಂತನ ಸುಳ್ಳು ಮಾತನ್ನು ಹೇಳಲ್ಲ. ಅವ್ನು ನಿಜನ ಹೇಳದ ನಡಿಯ ಹೋಗ ನೀರೆ ನಡೀರಿ ಬರ್ತದೆ ನಡೀರಿ ಅಮ್ಮ. ಇಲ್ಲೇ ದೂರ ನಿಂಕ ನೋಡೋಣ. ಇಲ್ಲಮ್ಮ ಇದೇನು ಇವನು ಹತ್ತು ಹೋಗ ಲೇ ಏನೋ ಬಂದಿರೋದು ನಿಂಕ. ಲೇ ಯಾಕೆ ಸೋಗಂತಿ? ಹಾಂ ಲೇ ನೀನು ಹತ್ತುದೋಗ ಏನೋ ಬಂದಿರೋದು ನಿಂಕ. ಯಾಕಜ್ಜಿ ಇವಾಗ ಏನಾಯ್ತಜ್ಜಿ? ಅಲ್ಲಿ ಇಷ್ಟು ಬೇರೆ ಮದುವೆ ಮಾಡ್ಕೊಂಡ್ ಬಂದಿದ್ದಿ ಏನೋ ನಿಂಕ ಬಂದಿರೋದು? ನನ್ನ ಮಗಳು ಅಲ್ಲಿ ಬೀಳಬಾರ್ದು ಬಾದಿಗೆ ಬೀಳ್ತಾವಳೆ. ಯಾಕೋ ಇಷ್ಟು ಬೇರೆ ನಮ್ಮ ಮದುವೆ ಮಾಡ್ಕೊಂಡ್ ಬಂದಿರೋದು ನೀನು? ಏನಾಯ್ತು ನಿಂಕ? ಅಜ್ಜೆ ನಾನು ಸೇವಂತಿನ ಚಿಕ್ಕ ಹುಡುಗಿಂದ ಇಷ್ಟಪಡ್ತಾ ಇದ್ದೀನಿ ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಸಸ್ಪತಕ ತೇತಡ ಯಾಕೆ ಹಿಂಗ್ ಮಾಡ್ಬಿಟ್ಟೆ ನೀನು? ಏನ್ ಮಾಡಿದ್ನಕ್ಕ? ನಿಂಗೆ ಗೊತ್ತು ತಾನೆ ನಾನು ಸೇವಂತಿನಿ ಎಷ್ಟು ಇಷ್ಟಪಡ್ತೀನಿ ಅಂತ. ಹೋಗ್ಲಿ ಮನೆಗೆ ಎಲ್ಲರಿಗೂ ತಿಳಿದಿರ ನೀವು ಮದುವೆ ಆಗಿರೋದು? ಇಲ್ಲ ಅಜ್ಜಿ, ಸೇವಂತಿ ಅವ್ರ ಮನೆಗ ಮದುವೆ ಕೊಪ್ಪಿಲ್ಲ. ನಾನು ಅಮ್ಮನ ಹತ್ರ ಮಾತಾಡಿದ್ವಿ ಒಂದೆರಡು ಜೊತೆ. ಅಮ್ಮನ ಇವಾಗ ಏನು ಸದ್ಯಕ್ಕೆ ಬೇಡ ಸುಮ್ಮನೆ ಇರು ಅಂತಂದು. ಸೇವಂತಿ ಇಲ್ಲ ನಮ್ಮ ಮನೆಗೆ ಒಪ್ಪಂಗಿಲ್ಲ ಬೇರೆಯವ್ರು ಕೊಟ್ಟು ಮದುವೆ ಮಾಡಂಗವ್ರೆ ಅಂತಂದು. ಅದಕ್ಕೆ ಸುಮ್ಮನೆ ಯಾಕ ಅಂದ್ಬಿಟ್ಟು ನಾನು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟೆ. ಏನೆಲ್ಲ ಮಾಡ್ಕೊ ಹೋಗಪ್ಪ, ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ ನೋಡು. ಮಂಜು ಏನು ಇರ್ತಾಳ ಅವಳು? ಅಜ್ಜಿ ಸುಮ್ಮನೆ ಇರಜ್ಜಿ, ಯಾಕೆ ಅಳ್ತಾ ಇದೆಯಾ ನೀನು? ವಾ ಇದಾರು ಮದುವೆನು ಅಂದ್ರ ನಮ್ಮನೆ ಹತ್ರ? ಲೇ ಕೃಷ್ಣ ಇದಾಗ ನಮ್ ಗುಂಡದ ಹಿಂಕಂಡು ಸುಸ್ತಾಳೆ. ಯಾವ ಗುಂಡದೆ? ಗಣಪ ನಾನು ಶೇಖರ್ನ ಬಾಸ್ಗುಲ ಬೆಂಗಳೂರ ಕೆಲ್ಸಕ್ಕೆ ಹೋದ ಇದಲ್ಲ ಇದಾರ ಇವ್ರಿಗೆ. ಲೇ ಸೇವಂತಿನ? ವಾ ಸೇವಂತಿ ಸೇವಂತಿ. ಪರವಾಗಿಲ್ಲ ಇಬ್ರು ಒಬ್ರನ್ನೊಬ್ರನ್ನ ಜ್ಞಾಪಕ ಇಟ್ಕೊಂಡಿದ್ದೀರಿ. ಮರ್ತೋಗಿದ್ರೆ ತಾನೇ ಜ್ಞಾಪಕ ಇಟ್ಕೊಂಡಿರಕ್ಕ. ಅವಳು ಯಾವತ್ತಿದ್ರು ನನ್ನ ಹೇಳ್ತೀನಿ. ಒಳ್ಳೆದಾಗ್ಲಪ್ಪ ಒಳ್ಳೆದಾಗ್ಲಿ, 100 ವರ್ಷ ಸುಖವಾಗಿ ಬಾರಪ್ಪ ಇಬ್ರು. ಅಯ್ಯೋ ಮಗ ಹಿಂಗೆ ದಿಗಿ ಬಿದ್ದೋಳೆ ಯಾಕಮ್ಮ? ಸೇವಂತಿ ನಮ್ಮನೆಗೆ ತಿಂದು ಬೆಳೆದಿರೋದು ಇವಳ, ಅದಕ್ಕೆ ದಿಗಿ ಬೀಳ್ತಾ ಇದೆಯಾ? ಯಾವಾಗಲೂ ಇಟ್ಕೊಡು ಅಂತ ಬರ್ತಾ ಇದ್ದೆ ನಮ್ಮನೆ ಹತ್ರಕ್ಕ. ತಮ್ಮನ್ ಬರ್ಬೋದ ಇಲ್ಲಿ ಇಟ್ಟು. ತಾತ ಶೇಖರ ಸೇವಂತಿ ತಾತ ಮನೆಯೊಳಗೆ ಯಾಕೆ ಹೇಳ್ದಿರ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಿ ತಾತ? ಋಣಾನುಬಂಧ ಏನು ಮಾಡೋಕ್ಕಾಗಲ್ಲಮ್ಮ, ಏನು ಮಾಡೋಕ್ಕಾಗಲ್ಲ. ಅಲ್ಲಪ್ಪ ಏನಪ್ಪ ಮಾಡೋದು? ಇವ್ನು ಇಂಥ ಕೆಲಸ ಮಾಡ್ಕೊಂಡ್ ಬಂದವನೇ. ಮಂಜಿಕ ದೇವಪ್ಪನ್ಕ ತಿಳಿದ್ರೆ ಏನ್ ಮಾಡೋದು ಹೇಳು? ಅದಕ್ಕೆ ಋಣಾನುಬಂಧ ಏನು ಮಾಡೋಕ್ಕಾಗಲ್ಲ. ಅವ್ರು ಚಿಕ್ಕ ವಯಸ್ಸಿಂದ ಇಷ್ಟಪಟ್ಟವ್ರೆ, ಮದುವೆ ಮಾಡ್ಕೊಂಡವ್ರೆ ಬಿಡು. ಯಾವಾಗ ನಾವು ಕೇಳಿದ್ದೇನಾ ಸೇವಂತಿ ಅವ್ರ ಮನೆಗ ಕರುಣಾಕರನ? ಇಲ್ಲ ತಾತ, ಒಂದ್ಸರಿ ಹೋಗಿದ್ನಿ ನಾನು. ಅವರು ನಮ್ಮನೆಗೆ ಜಾಸ್ತಿ ಬರಬೇಡಪ್ಪ ಅಂತ ಹೇಳ್ಬಿಟ್ಟು ಅದೇ ತಿರ್ಗಿ ನಾನು ಹೋಗಿಲ್ಲ ಅವ್ರ ಮನೆ ಹತ್ರಕ್ಕ. ಸೇವಂತಿ ಕಾಲೇಜ್ ಹತ್ರಕ್ಕೆ ಹೋಗ್ತಾ ಇದ್ನಿ, ಯಾವಾಗಲೂ ಮಾತಾಡಿಸ್ಕೊಂಡ್ ಬರ್ತಾ ಇದ್ನಿ. ಇವಾಗ ಸೇವಂತಿ ಗಲಾಟೆ ಮಾಡಲಿಲ್ಲ ಮದುವೆ ಮಾಡ್ಕೊಳ್ಳೋಣ ಅಂತ, ಅದಕ್ಕೆ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರಿ ತಾತ. ನಾನು ಇವಾಗ ಸೇವಂತಿನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ. ಮದುವೆ ಮಾಡ್ಕೊಂಡಲ್ಲ ನಿಮ್ಮ ಆಶೀರ್ವಾದ ಬೇಕು ಅಂತ ಇಲ್ಲಿಗೆ ಬಂದಿದ್ದು ನಾನು. ವಾ ಸರಬ ಸರಿ ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇದ್ದೇ ಇರ್ತದೆ. ಗುಣದೆ ಕಣ್ಣೀರಾಗ ನಿಲ್ಸು. ಏನ್ ಮಾಡೋಕ್ಕಾಗದೆ? ಏನ್ ಬೇರೆಯವರ ಸಂಬಂಧಿಕರಿದ್ದಾನೆ? ಅಲೋ ಇವಾಗ ಕರುಣಾಕರನ್ಗ ದೇವಿಕಾ ಹೇಳಿದ್ರೆ ಹೆಂಗ ಹೋಗೋದು? ಬೆಂಗಳೂರಿಗೆ ಹೋಗ್ತೀನಿ ಅಂತ ಇದೆಯಾ? ಅವ್ರು ಒಪ್ಪಲ್ಲ ತಾತ, ಒಪ್ಪಲ್ಲ ಅವರು. ಅದಕ್ಕೆ ನಾನು ಮದುವೆ ಮಾಡ್ಕೊಂಡು ಕರ್ಕೊಂಬನ್ನಿ ಸೇವಂತಿನ. ನಾನು ಹೆಂಡ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಸಾಕಂತೀನಿ. ತಾತ ನನ್ನ ಮದುವೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ರು. ಅವ್ರು ಯಾರೋ ಬಂದು ಮನೆಯೊಳಗೆ ಇರೋದಂತೆ. ಗಂಡ್ಮಕ್ಳು ಇಲ್ಲಲ್ಲ ಅಳಿನೇ ಮನೆಯೊಳಗೆ ಇರಲಿ ಅಂತ ಹೇಳ್ಬಿಟ್ಟು ಮಾತುಕತೆ ಎಲ್ಲ ಆಗೋಗಿತ್ತು. ಅದಕ್ಕೆ ನಂಗೆ ಭಯ ಆಗಿ ಶೇಖರ್ನ ಮದುವೆ ಮಾಡ್ಕೊಂಡು ಬಂದ್ಬಿಟ್ರಿ. ಅವಳು ಹೇಳೋದನ್ನ ಸರಿಯಾಗಿ ಏನೇನು ಹೇಳ್ತಾಳೆ ನೋಡು. ಅಯ್ಯ ಹೇಳ್ತಾಳಲ್ಲ ಸರಿಯಾಗಿ, ಮಾತುಕತೆ ಆಗಿತ್ತು. ಇವಾಗ ಸೇವಂತಿ ಒಬ್ಳೆ ತಾನೇ ಮಗಳು ಕರುಣಾಕರನ್ಕ ಮನೆಗೆ ಅಳಿ ನಿಕ್ಕೋಣ ಅಂತ ಮಾತುಕತೆ ಎಲ್ಲ ಆಯ್ತು ಅಂತ ಹೇಳ್ತಾವಳೆಲ್ಲ. ಹಂಗಾದ್ರೆ ಕರುಣಾಕರನ್ಕ ಇವಳು ಒಬ್ಳೇನೇನಪ್ಪ ಮಗಳು? ತಿರ್ಗಿ ಮಕ್ಕಳಾಗಿಲ್ಲ? ಇಲ್ಲದ್ಗೆ ಸೇವಂತಿ ಒಬ್ಳೆ ಮಗಳು. ಇಲ್ಲಿದ್ದಂಗೆ ಅಲ್ಲಲ್ಲ ಸೇವಂತಿ ಇದ್ದಿದ್ವ, ಆವಾಗೆಲ್ಲ ಇವ್ರಿಬ್ರು ಗುರ್ತು ಮಾಡ್ಕೊಂಡಿದ್ವ ಸೇವಂತಿನೂ ಶೇಖರ್ನ. ಸರಪ್ಪ ಸರಿ. ಇವನ್ನ ಮನೆ ಅಳಿದ್ ಮಾಡ್ಕೊಂಬದಾಗಿತ್ತಲ್ಲ. ಏನೋ ಯಾರು ಕೇಳೋದು?
ಮಾತಾಡ್ಬೇಕು ತಾನೆ ಅವ್ರ ಹತ್ರ. ಹ್ಞೂ ಮಾತಾಡಿದಾತು. ಬರ್ರಿ ಒಳಕ ನಡೀರಿ, ಇಬ್ರು ಒಳಕ್ ನಡೀರಿ. ಕಸ್ಪದಮ್ಮ ಹಂಗೆ ಆರತಿ ಮಾಡಿ ಒಳಕ್ ಕರ್ಕ ನಡೀರಮ್ಮ. ನಡೀರಪ್ಪ. ಸೇವಂತಿ ಶೇಖರ ಏನ್ ಮಾಡ್ತೀರಿ ನಡಿ. ಅಪ್ಪ ಹೆಂಗಾವುಗಳು ನೋಡ, ನಮ್ಮ ಮನೆಗಳ ಹತ್ರ ಎಲ್ಲ ಇಟ್ಕೊಡು ಅಂತ ತಿರ್ಕೊಂಡ್ ತಿಂತ ಇದ್ಲು. ತುತ್ತು ತುತ್ತು ಅಂತ ಹೆಂಗವಳು ನೋಡಕೋ ಇವಾಗ. ನೀವು ಹೋದ ನೋಡು ಮೂದಿಗೆ ತಿಂತಿದ್ದು ತುತ್ತು ತುತ್ತು ಅಂತ. ನೀವು ಪಾಸ್ಕೊಳ. ಅದೇ ನಮ್ಮ ಪೂಜೆ ಮನೆ ಕಡೆ ಬರೋದೇ ಇಲ್ಲ ಅಂತ ಬಂದ್ಬಿಟ್ಟಿದ್ಯಾ? ತಿರ್ಗಾ ಇವಾಗ ವಾಪಸ್ ಹೋಗ್ತೀನಿ. ಒಳ್ಳೇದಾಗ್ಲಿ. ಎಲ್ಲಿದ್ರು ನೀನು ನೆಮ್ಮದಿಯಾಗಿರುವ ನಂಬುಜೆ. ನಿಂಗೆ ಏನು ಬೇಕೋ ಅಲ್ಲಿಗೆ ಎಲ್ಲ ತಂದ್ಕೊಡ್ತೀನಿ ನಾನು, ಆಯ್ತಾ? ನೆಮ್ಮದಿಯಾಗಿರು ನೀನು. ಇಲ್ಲಿನ ತಲೆನೇ ಕೆಡ್ಸ್ಕೊಂಬೇಡ ನೀನು. ಏನಿದ್ರೆ ನಿಂಗೆ ಬರೀ ಬಾಧೆ ಬಾಧೆ ಅಂತ ನಾನು ಹೇಳಿದ್ನಾ? ಏನಪ್ಪ ಮಾಡೋದು ಇವಾಗ? ಅವ್ರೇನು ಪೊಲೀಸ್ ಗಿಲೀಸ್ ಕಂಪ್ಲೇಂಟ್ ಕೊಟ್ರೆ ಏನು ಮಾಡೋದು? ಅಂಕಲ್ನಾಕರ್ನ ಒಪ್ಪಿಲ್ಲ. ಇಲ್ಲಿದ್ದಾಗ ಚೆನ್ನಾಗಿದ್ ನಾವು ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ಆಮೇಕ ಸಿರ್ತಾನ ಬಂದ್ಬಿಡ್ತ ಅವನ್ಕ. ನಂಗೂ ತಿಳಿತು ಬಡವ್ರವರು ಏನು ಇಲ್ಲ, ಅವ್ರ ಹತ್ರ ಜಮೀನಿಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಇವನ್ನ ಮದುವೆ ಮಾಡ್ಕೊಳಕ ಒಪ್ಪಿಲ್ಲಪ್ಪ ಅವರು. ನನ್ನ ಮಗಳು ಒಂದ್ಕಿತ ಹೇಳಿದ್ಲು. ಅದನ್ನ ಇವನ್ ಕೇಳಾದ್ರೆ ಮುಂದಕ್ಕೆ ನೋಡೋಣ ಅಂತ ಅವಳು ಕಾಲ ಆಗ್ತಾ ಇದ್ದಿದ್ ಮಂಜಿ. ಓಹೋ ಯಾಕಮ್ಮ ನಮ್ಮ ಮನೆಗೆ ಕೂಲಿ ಕೆಲಸ ಮಾಡ್ಕೊಂಡು ಬಿತ್ತಿದ್ನಲ್ಲ, ನಮ್ಮ ಮನೆಗಿನ್ನ ಗಂಡು ಬೇಕಂತ ಅವನ್ಕ. ಅದೇ ಹೇಳ್ತಾರಲ್ಲ, ಅಲ್ಪನ್ಕ ಐಶ್ವರ್ಯ ಬಂದ್ರೆ ಅರ್ಧ ಕೊಡಿದ್ರಂತೆ. ಹಂಗಾಯ್ತು. ಏನ್ ಶೇಖರ್ಕಿನ್ನ ಗಂಡು ಬೇಕಂತ ಅವನ್ಕ. ನಮ್ಮ ಯಜಮಾನ್ ಕರ್ಕೊಂಡೋಗಿ ಅಲ್ಲಿ ಕೆಲ್ಸಕ್ಕಂತ ಬಿಟ್ಟಿದ್ದು. ಇವತ್ತು ನೋಡ್ದೆ ಎಂತ ಬಟ್ಟ ಬಂದದ ಅವನ್ಕ. ಬಾಯಿ ಮುಚ್ಕೊಂಡು ಇರ್ಬೇಕು ನೀನು. ನಾನು ಹೋಗಿ ಮಾತಾಡ್ತೀನಿ ಅವ್ರ ಹತ್ರ, ಹೋಗಿ ಮಾತಾಡ್ತೀನಿ. ಶೇಖರ್ನ ಅಲ್ಲೇ ಇಟ್ಕೊಂಡು ಅವ್ರಿಗೆ ಎಷ್ಟು ಜನ ಮಕ್ಳು ಕೊಳ್ಳೋಗ್ಬೇಕು? ಎಷ್ಟು ಜನ ಮಕ್ಳು ಕೊಳ್ಳೋಗ್ಬೇಕು ಹೇಳೋ? ಇರೋದು ಒಬ್ಳೆ ಸೇವಂತಿ. ಈ ಸೇವಂತಿ ಯಾರಂತ ತಿಳಿತಾ ನಿಂತ? ಕಲಾವತಿ ಇದ್ದಲ್ಲ, ಅವ್ರ ಅಣ್ಣನ ಮೊಮ್ಮಗಳು ಇವಳು. ಅದೇನೆ ಹಂಗೆ ಹೇಳ್ತಾ ಇದೀಯಾ? ನಂಗೇನು ತಿಳಿದ? ಕಲಾವತಿ ಅವರ ಅಣ್ಣನ ಮೊಮ್ಮಗಳಂತ. ದ್ಯಾವಮ್ಮನ ಇದ್ದಲ್ಲ ಸತೋರ್ದಲ್ಲ, ಅಮ್ಮನ ಮೊಮ್ಮಗಳು, ಕರುಣಾಕರ್ನ ಮಗಳಲ್ಲ ಇವಳು. ಜ್ಞಾಪಕ ಇಟ್ಕೊಂಡಿದ್ಯಾ? ನಮ್ಮ ಮನೆಗೆ ಕೂಲಿ ಕೆಲಸ ಮಾಡ್ಕೊಂಡ್ ಬಿದ್ದಿದ್ರಮ್ಮ ಎಂಟ್ರು ಗಂಡವ್ರು ಇಬ್ರು. ಇವಳು ಆ ಮನೆ ಈ ಮನೆ ಅಂತ ತಿರ್ಕೊಂಡು ಇಟ್ಟಿಸ್ಕೊಂಡು ತಿಂತಾ ಇದ್ಲು. ಇವತ್ತು ನೋಡ್ದ ನಮ್ಮ ಮನೆ ಗಂಡನ್ನೇ ದೂಷಣೆ ಮಾಡೋರಾಗ್ಬಿಟ್ಟವ್ರ. ನಮ್ಮ ಹುಡುಗನ್ಕಿನ್ನ ಗಂಡು ಬೇಕಾ ಅವ್ರಕ? ಇವಾಗ ಸುಮ್ಮನೆ ನಾವ್ ಯಾಕೆ ಮಾತಾಡೋದು? ಒಂದ್ಸರಿ ಅವ್ರ ಮನೆಗೆ ಹೋಗಿ ಮಾತಾಡಿದ್ರೆ ಆಯ್ತು, ಸುಮ್ಮನೆ ಇರು. ಏನು ಅವ್ರೇನು ಬೇರೆಯವ್ರನ್ನೆಲ್ಲ? ಲೇ ಬಾರೆ ಹೋಗೋಣ. ಇನ್ನರಿಯಲ್ಲಮ್ಮ ನಾನು ಬರ್ತೀನಿ. ಇನ್ನರಿ ಚೇಕನ್ ಬಂದವನೇ ಮಾತಾಡ್ಕೋಬೇಕು ನಾನು. ಎಷ್ಟು ದಿನ ಆಯ್ತು ಇವನ್ ಜೊತೆ ಮಾತಾಡಿ. ಕತಾವ್ ನನ್ನ ಸೇವಂತಿನ ಕರ್ಕೊಂಡು ಬೆಂಗ್ಳೂರ್ಗೆ ಹೋಗ್ತೀನಿ ತಾತ. ಇರಪ್ಪ ಮಾತಾಡೋಣ, ರೊಸ್ತಡ್ಕ ಹಂಗೆ. ಲೇ ನಿಮ್ಮ ತಾತ ಹೋಗಿ ಮಾತಾಡ್ತಾನೆ. ನಮ್ಮನೆ ಕೂಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ರು ಈ ಸೇವಂತಿ ಅವರ ಅಪ್ಪನ ಅವ್ರ ಅಮ್ಮನ. ಕರ್ಕೊಂಡೋಗಿ ಅಲ್ಲಿ ಸೇರ್ಸಿದ್ನು ಅವ್ರ ಅಮ್ಮನ ಹತ್ರ. ಕಲಾವತಿ ಅವರ ಅಣ್ಣ ಮೊಮ್ಮಗಳು ಇವಳು, ಯಾರು ಅಲ್ಲ. ನೀನೇನು ಕರ್ಕೊಂಡು ಬೆಂಗ್ಳೂರ್ಗೆ ಹೋಗೋದಿರಾ ನೀನು? ಹೋಗ್ಬಿಟ್ಟು ಮಾತಾಡ್ಕೊಂಬರ್ಲಿ ನಿಮ್ಮ ತಾತನ. ಅದೇ ಮಾತಾಡ್ಕೊಂಬರ್ಲಿ. ಸರಿ ಆಯ್ತು, ನಾಳೆ ಓದ್ತೀನಿ. ಇವತ್ತಿದ್ಬಿಟ್ಟು ಹೋಗಿರಪ್ಪ. ನಿಮ್ಮ ಅಮ್ಮನೋ ನಿಮ್ಮ ಅಪ್ಪನೋ ಸೇವಂತಿ ಅವ್ರ ಅಮ್ಮನೋ ಅವ್ರ ಅಪ್ಪನೋ ಎಲ್ಲ ಬರ್ಲಿ ಇರುವ. ಏನೋ ಒಂದು ಮಾತಾಡ್ತಾನೆ ನಿಮ್ಮ ತಾತನ. ಸರಕ ಓದ್ತೀನಿ ನಾನು. ಅಂಬುಜೆ, ಕಾರ್ ಬುಕ್ ಮಾಡ್ಬೇಕಾ ಇಲ್ಲ ಬಸ್ ಬುಕ್ ಮಾಡ್ಬೇಕಾ? ಹೆಲಿಕಾಪ್ಟ್ರು ಅದನ್ನ ಬುಕ್ ಮಾಡು. ಅಯ್ಯೋ ಹೆಲಿಕಾಪ್ಟರ್ ಇಲ್ಲಿಲ್ಲೇ ಇಲ್ಲ, ಬೇಕು ಹೆಲಿಕಾಪ್ಟ್ರೆ ಬುಕ್ ಮಾಡು. ಹೆಲಿಕಾಪ್ಟರ್ ಬರ್ತದೆ ಕೆಳಗೆ. ಬಾ ನಮ್ಮ ಅಂಬುಜಾದ ಇಲ್ಲ ಅವಳೆ ಕರ್ಕೊಂಡೋಗ್ಯ ಕೆಲ್ಸಕ್ಕೆ ಬರ್ದು ಹೆಂಗ್ಸೆ. ನಡಿ ಒಳಕ. ಇಲ್ಲಕ್ಕ ಈ ಮನೆಗ ಅವಳಿರ್ಬೇಕು ಇಲ್ಲ ನಾನಿರ್ಬೇಕು. ಎಷ್ಟು ಮಾತಾಡ್ತಾಳಕ್ಕ ಅವಳು. ನನಗೆ ಅದ್ರ ಜವಾಬ್ ಹೇಳ್ತಾಳೆ. ಅದೇ ಇಲ್ಲ ಸಾವಿರಮ್ಮನ ಇರ್ಬೇಕು ಇಲ್ಲ ಅಂಬುಜಮ್ಮನ ಇರ್ಬೇಕು. ಸಾವಿರಮ್ಮನ ಇಲ್ಲಿ ಬಿಡು, ಅಂಬುಜಮ್ಮನ ಹೋಲಿ. ಮನೆ ಬಿಟ್ಟು ಹೋಗೋವರ್ಗೂ ಮನೆ ಕೆಚ್ಚಿಕ್ಕಲ್ಲ ನಾನು. ಒಳ್ಳೆ ಕೆಲಸ. ಬಾರೆ ಬರಲ್ಲ ನಾನು.